ಮೋಸಗಾತಿ ಚೈತ್ರ ಕುಂದಾಪುರ ತುಂಬ ಮೋಸ ಆಟ ಆಡ್ತಾ ಇದ್ದಾಳೆ. ಪಾಪ ಶಿಶಿರ್ ನಿನ್ನೆ ಅವಳಿಗೆ ಕ್ಯಾಪ್ಟನ್ ಇದರಲ್ಲಿ ನಾಮಿನೇಷನಲ್ಲಿ 2 ಜನ ಇದ್ದಿರ್ತಾರೆ. ಯಾರಾದರೂ ಒಬ್ಬರು ನಾಮಿನೇಟ್ ಆಗಬೇಕಾಗುತ್ತೆ. ಅದರಲ್ಲಿ ಶಿಶಿರ್ ನಿನ್ನೆ ಬಿಟ್ಕೊಟ್ಟಿದ್ದಾರೆ. ಆದ್ರೂ ಆಟದಲ್ಲಿ ಇವಳು ಶಿಶಿರ್ ಮತ್ತು ಚೈತ್ರ ಇಬ್ಬರು ಜೋಡಿ ಆಗಿದ್ದರು. ಇವಾಗ ಅವಳು ಏನು ಮಾಡಿದ್ದಾಳೆ, ತ್ರಿವಿಕ್ರಮ್ ಬೇಕೋ ಶಿಶಿರ್ ಬೇಕೋ ಅಂದಾಗ ತ್ರಿವಿಕ್ರಮನ ಕಡೆಗೆ ಹೋಗ್ಬಿಟ್ಟಿದ್ದಾಳೆ. ಈ ದೊಡ್ಡ ಮೋಸಗಾರ್ತಿ ಚೈತ್ರ ಕುಂದಾಪುರ ಮೋಸಗಾರ್ತಿನೇ ಸರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಬಡ ಮಕ್ಕಳ ಶಾಲೆಯ ಸಲುವಾಗಿ ಈ ವಿಡಿಯೋ ಮಾಡುತ್ತಿದ್ದೇವೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಅವಳು ಮುಂಚೆನೂ ಜಗದೀಶ್ ಜೊತೆ ಜಗಳ ಆಡಿ ಅವರಿಗೇನೋ ಕೆಟ್ಟ ಮಾತಾಡಿ ವೀಕೆಂಡಲ್ಲಿ ಸುದೀಪ್ ಅವ್ರ ಹತ್ರ ಚೆನ್ನಾಗಿ ಊಹಿಸ್ಕೊಂಡಿದ್ದಾಳೆ. ಆದ್ರೂ ಬುದ್ಧಿ ಬಂದಿಲ್ಲ. ಇವಾಗ ನೋಡಿದರೆ ಶಿಶಿರ್ ಬಿಟ್ಬಿಟ್ಟು ತ್ರಿವಿಕ್ರಮನ ಆರಿಸ್ಕೊಂಡ್ಳು. ಯಾಕಂದರೆ ಶಿಶಿರು ನಾಮಿನೇಷನಲ್ಲಿ ಪಾಪ ಅಂತ ಅವಳಿಗೆ ಬಿಟ್ಕೊಟ್ಟಿದ್ದಾನೆ. ನಾಮಿನೇಷನ್ ಆಗೋದು ಬೇಡ ಅಂದ್ಬಿಟ್ಟು ತಾನೇ ನಾಮಿನೇಟ್ ಆಗಿದ್ದಾನೆ. ಅಂಥದ್ರಲ್ಲಿ ಅವನಿಗೆ ಮೋಸ ಮಾಡಿದ್ದಾಳೆ. ಇವಳು ಹೊರಗಡೆನೂ ಮುಂಚೆ ಕೋಟಿ ಯಾರಿಗೋ ಏನೋ MLA ಟಿಕೆಟ್ ಏನೋ ಕೊಡಿಸ್ತೀನಿ ಅಂದ್ಬಿಟ್ಟು ಎಷ್ಟೋ ಕೋಟಿ ನುಂಗ್ಬಿಟ್ಟು ಜೈಲಿಗೆಲ್ಲ ಹೋಗಿ ಬಂದಿದ್ದಾಳೆ. ಲಾಸ್ಟು ಬಿಗ್ ಬಾಸನ್ನು ಜೈಲಲ್ಲಿ ನೋಡಿದ್ದೆ ಅಂತಾಳೆ. ಇಂಥ ಜೈಲಿಗೆ ಹೋಗಿ ಬಂದು ಪಾರ್ಟಿ ಅವಳು ನಂಬಿಕೆಗೆ ಅನರ್ಹಳು ಅವಳು. ಯಾಕಂತಂದರೆ ಇವಾಗ ಏನಾದರೂ ತಿದ್ಕೋಬೇಕಲ್ಲ. ಜೈಲಿಗೆ ಹೋಗಿ ಬಂದಮೇಲೆ ಆದರೂ ಒಳ್ಳೆ ಬುದ್ಧಿ ಕಲಿಬೇಕು. ಕೆಟ್ಟ ಮಾತಾಡ್ತಾಳೆ. ಹೋಗಿ ಜಗದೀಶ್ಗೆ ಏನೋ ಅಂತ ಹೊಲಸು ಮಾತಾಡಿ ಸುದೀಪ್ ಹತ್ರ ಚೆನ್ನಾಗಿ ಉಗಿಸ್ಕೊಂಡಿದ್ದಾಳೆ. ಜೈಲಿಗೆ ಹೋಗಿ ಬಂದರೂ ಬುದ್ಧಿ ಕಲೀಲಿಲ್ಲ ಈ ಚೈತ್ರ. ಬಿಗ್ ಬಾಸಲ್ಲೂ ಜೈಲಿಗೆ ಹೋಗಿದ್ದಾಳೆ, ರಿಯಲ್ ಲೈಫಲ್ಲೂ ಜೈಲಿಗೆ ಹೋಗಿದ್ದಾಳೆ. ಮತ್ತು ಶಿಶಿರ್ಗೆ ಇವಾಗ ಮೋಸ ಮಾಡಿಬಿಟ್ಲು. ಪಾಪ ಶಿಶಿರ್ ಬೇಜಾರಾಗಿಬಿಟ್ಟ. ಯಾಕಂತಂದರೆ ಅವನು ನಂಬಿಕೊಂಡು ಹುಡುಗಿ ಅಂದ್ಬಿಟ್ಟು ತಾನು ನಾಮಿನೇಟ್ ಆಗಿ ಅವಳನ್ನು ಉಳಿಸಿದ್ದ. ಅಂಥದ್ರಲ್ಲಿ ಆವಾಗ ಉಳಿಸಿದಾಗ ಅಳ್ತ್ಬಿಟ್ಲು ದೊಡ್ಡದಾಗಿ. ಅವಳು ಸುಮ್ಮನೆ ಮೊಸಳೆ ಕಣ್ಣೀರು. ತುಂಬ ಮೋಸಗಾರ್ತಿ ಅವಳು ಎಲಿಮಿನೇಟ್ ಆಗೋದೇ ಒಳ್ಳೆಯದು. ಅವಳು ಬರೋ ಇದರಲ್ಲಿ ನಾಮಿನೇಟ್ ಆಗಿ ಎಲಿಮಿನೇಟ್ ಆಗೇ ಆಗ್ತಾಳೆ. ಯಾಕಂತಂದರೆ ಅವಳ ಮೇಲೆ ಯಾರಿಗೂ ಭರವಸೆನೇ ಇಲ್ಲ. ಪಾಪ ಶಿಶಿರು ಏನೋ ಒಳ್ಳೆ ಹುಡುಗ, ಅವನೇನೋ ಒಂದು ಸ್ವಲ್ಪ ಬಿಟ್ಕೊಟ್ಟಿದ್ದ. ಅವನಿಗೆ ಮೋಸ ಮಾಡಬಾರ್ದಾಗಿತ್ತು ಅವಳು. ಇವಾಗ ಅವಳ ಜೊತೆಗೆ ಆಟನೇ ಆಡಲ್ಲ ಅಂತಾನೆ. ಒಳ್ಳೆಯದಾಯಿತು. ಆಟನೇ ಆಡಬಾರ್ದು ಅವಳ ಜೊತೆಗೆ. ಅವಳು ಒಬ್ಬಳೇ ಆಗಬೇಕು. ಆವಾಗ ಅವಳಿಗೆ ಬುದ್ಧಿ ಬರುತ್ತೆ. ಏನೋ ಬರೀ ಮಾತು ಕ್ಯಾ ಅಂತಿರ್ತಾಳೆ. ಬಿಗ್ ಬಾಸಲ್ಲಿ ಚೆನ್ನಾಗೇ ಇರಲ್ಲ. ಅವಳು ಮಾತಾಡಿದ್ರೆ ಒಂಥರ BP ಎಲ್ಲ ಏರುತ್ತೆ. ಏನೋ ಮಂಗಳೂರು ಕಡೆಯವರು ಕುಂದಾಪುರದವರು ಒಳ್ಳೆಯವಳಂತ ನೋಡಿದ್ರೆ ಒಳ್ಳೆ ಸ್ಲಮ್ ಥರ ಆಡ್ತಾಳೆ. ಒಂದು ಹನಿ ಒಳ್ಳೆ ಸಂಸ್ಕೃತಿನೇ ಇಲ್ದಿದ್ದಂಗೆ ಮಾತಾಡೋದವಳು. ಬರೀ ತಾನು ಮಾತಾಡಿದ್ರೆ ಮತ್ತು ಯಾರಿಗೂ ಮಾತಾಡೋಕ್ಕೆ ಬಿಡಲ್ಲ. ಅವಳು ವಯಸ್ಸು ನೋಡಿದ್ರೇ ಇರಿಟೇಟ್ ಆಗುತ್ತೆ. ಆ ಬಿಗ್ ಬಾಸ್ ಮನೆಯವರು ಹೇಗಿದ್ದಾರೆ ಏನೋ ಜನಗಳು. ಅವಳು ಆದಷ್ಟು ಬೇಗ ಎಲಿಮಿನೇಟ್ ಆದರೆ ತುಂಬ ಖುಷಿ ನಮಗೆ.